ದರ್ಶನ್ಗೆ ಮನೆ ಊಟಕ್ಕೆ ಒಪ್ಪಿಗೆ ಸಿಗುತ್ತಾ? ಕೋರ್ಟ್ ಭವಿಷ್ಯ ಏನಾಗಿರುತ್ತೆ ಅನ್ನೋ ಕುತೂಹಲ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಿದೆ. ಒಂದ್ ಕಡೆ ದರ್ಶನ್ಗೆ ಜೈಲಿನ ಊಟ ಹೋಗ್ತಾ ಇಲ್ಲ, ರುಚಿಸ್ತಾ ಇಲ್ಲ, ಮತ್ತೆ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಅಂತ ಹೇಳಿ ದರ್ಶನ್ ಪರ ವಕೀಲರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಹಾಕೊಂಡಿದ್ರು. ಅದಾದ್ಮೇಲೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅದನ್ನ ಡಿಸೈಡ್ ಮಾಡುತ್ತೆ ಅಂತ ಹೈಕೋರ್ಟ್ ಹೇಳ್ತು. ಇವತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಡಿಸೈಡ್ ಆಗುತ್ತೆ ದರ್ಶನ್ಗೆ ಮನೆ ಊಟದ ಭಾಗ್ಯ ಸಿಗುತ್ತಾ ಇಲ್ವಾ ಅಥವಾ ಜೈಲೂಟವೇ ಗಟ್ಟಿ ಆಗುತ್ತಾ ಅಂತ ಕೆಲವೇ ಹೊತ್ತಲ್ಲಿ ಕೋರ್ಟ್ ಅಲ್ಲಿ ವಿಚಾರಣೆ ನಡೆಯುತ್ತೆ. ಅನಾರೋಗ್ಯದ ಕಾರಣವನ್ನ ನೀಡಿ ದಾಸ ಅರ್ಜಿಯನ್ನ ಹಾಕೊಂಡಿದ್ರು. ಅಂದ್ರೆ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಹಾಕಿದ್ರು. ತನಗೆ ಜೈಲಿನ ಊಟ ಹೋಗ್ತಾ ಇಲ್ಲ, ಪೌಷ್ಟಿಕಾಂಶಗಳು ಅದರಲ್ಲಿ ಸಿಗ್ತಾ ಇಲ್ಲ, ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದೆ, ಅದಕ್ಕೋಸ್ಕರ ಮನೆ ಊಟಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿ ಅರ್ಜಿಯನ್ನ ಹಾಕಲಾಗಿತ್ತು. ಇನ್ನೇನು ಕೆಲವೇ ಹೊತ್ತಲ್ಲಿ ಕೋರ್ಟ್ ಅಲ್ಲಿ ಈ ಬಗ್ಗೆ ವಿಚಾರಣೆ ನಡೆಯುತ್ತೆ. ಜೈಲ್ ಸೇರಿದ ಮೇಲೆ ದರ್ಶನ್ ಜೈಲಿನ ಊಟವನ್ನ ಮಾಡಿ ಸೊರಗು ಹೋಗ್ತಾ ಇದ್ದಾರೆ. ಮಾನಸಿಕವಾಗಿ ಕುಗ್ಗಿ ಹೋಗೋದಲ್ಲದೆ ದೈಹಿಕವಾಗಿ ದಿನದಿಂದ ದಿನಕ್ಕೆ ಅವರ ತೂಕ ಇಳಿತಾ ಇದೆ, ವೆಯ್ಟ್ ಲಾಸ್ ಆಗ್ತಾ ಇದೆ. ಹೇಳಿ ಕೇಳಿ ಒಬ್ಬ ಪಾಪ್ಯುಲರ್ ಹೀರೋ ಪೌಷ್ಟಿಕಾಂಶ ಇರುವಂತ ಆಹಾರವನ್ನ ಸೇವನೆ ಮಾಡಬೇಕು ಅಂತ ಅಭಿಮಾನಿಗಳು ಕೇಳ್ಕೊಳ್ತಾ ಇದ್ರು. ಆದ್ರೆ ಇದಕ್ಕೆ ಸರ್ಟನ್ ಪ್ರೊಸೀಜರ್ ಇರುತ್ತೆ, ಕಾನೂನಾತ್ಮಕವಾಗಿ ಕೇಳಬೇಕಾಗತ್ತೆ. ಹಾಗಾಗಿ ಜೈಲಿನ ಊಟ ಹೋಗ್ತಾ ಇಲ್ಲ, ಅನಾರೋಗ್ಯ ಸಮಸ್ಯೆ ಇದೆ, ತನಗೆ ಮನೆ ಊಟ ಸೌಲಭ್ಯ ಬೇಕು ಅಂತ ಹೇಳಿ ಕೋರ್ಟ್ ಅಲ್ಲಿ ಈಗ ಅರ್ಜಿಯನ್ನ ಹಾಕಿದ್ರು. ದರ್ಶನ್ ಏನೋ ಕೇಳ್ಕೊಂಡ್ರು, ಆದ್ರೆ ಪೊಲೀಸರು ಬಿಡ್ಬೇಕಲ್ಲ. ನಟ ದರ್ಶನ್ ಅರ್ಜಿಗೆ ಪೊಲೀಸರು ತಕರಾರನ್ನ ಹಾಕಿದ್ದಾರೆ. 3 ರಿಪೋರ್ಟ್ ಗಳನ್ನ ರೆಡಿ ಮಾಡಿದ್ದಾರೆ. ಪ್ರಮುಖವಾಗಿ 5 ಅಂಶಗಳನ್ನ ಅದರಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಎಲ್ಲಾ ವರದಿಯನ್ನ ಸಂಗ್ರಹಿಸಿ ಇವತ್ತು ಪೊಲೀಸರಿಗೆ ಕೋರ್ಟ್ಗೆ ಪೊಲೀಸರು ಕೊಡ್ತಾರೆ. ಅದೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದಾರೆ. ಪ್ರಮುಖವಾಗಿ 3 ರಿಪೋರ್ಟ್ ಗಳನ್ನ ರೆಡಿ ಮಾಡಿದ್ದಾರೆ. ಅದರಲ್ಲಿ 5 ಅಂಶಗಳ ಬಗ್ಗೆ ಉಲ್ಲೇಖವನ್ನ ಪೊಲೀಸರು ಮಾಡಿದ್ದಾರೆ. ಆ ರಿಪೋರ್ಟ್ ಮೇಲೆನೆ ಈಗ ಕೋರ್ಟ್ ಕೂಡ ತನ್ನ ತೀರ್ಮಾನವನ್ನ ಹೇಳೋದು. ದರ್ಶನ್ ಈಗಿನ ಹೆಲ್ತ್ ಕಂಡೀಷನ್ ವರದಿ, 1 ವಾರದ ಹಿಂದಿನ ಹೆಲ್ತ್ ಕಂಡೀಷನ್ ವರದಿ, ಅದ್ರ ಜೊತೆಯಲ್ಲಿ ಅವ್ರು ಜೈಲಿಗೆ ಬಂದಾಗ ಅವರ ಆರೋಗ್ಯ ಸಮಸ್ಯೆ ಏನಾದರೂ ಇತ್ತಾ, ಒಟ್ಟಲ್ಲಿ ಅವರ ಹೆಲ್ತ್ ರಿಪೋರ್ಟ್ ಹೇಗಿದೆ, ಇದ್ರ ಜೊತೆಯಲ್ಲಿ ಒಟ್ಟು 5 ಅಂಶಗಳನ್ನ ಉಲ್ಲೇಖ ಮಾಡ್ತಾರೆ. 5 ಅಂಶಗಳಲ್ಲಿ ನಟ ದರ್ಶನ್ಗೆ ಕೊಟ್ಟಂತ ಊಟ ಅದ್ರ ವರದಿ, ಸೆಂಟ್ರಲ್ ಜೈಲಿನ ಊಟದ ಪರೀಕ್ಷಾ ವರದಿಯನ್ನ ಕೊಡ್ತಾರೆ, ಮೆನು ರಿಪೋರ್ಟ್, ಜೈಲೂಟ ತಯಾರಿಕೆ ಪ್ರಕ್ರಿಯೆ ವಿಡಿಯೋ, ಇದನ್ನೆಲ್ಲ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಎಲ್ಲ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಲೈವ್ ನಲ್ಲಿ ಕನೆಕ್ಟ್ ಇದ್ದಾರೆ. ಮುನಿರಾಜು ಹಾಗೇನೆ ಗಂಗಾಧರ್ ಲೈವ್ ನಲ್ಲಿ ಕನೆಕ್ಟ್ ಇದ್ದಾರೆ. ಆಲ್ರೆಡಿ ಈಗ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಹಾಕೊಂಡಿದ್ರು. ಈಗ ಕೋರ್ಟ್ ಡಿಸೈಡ್ ಮಾಡುತ್ತೆ. ಈಗ ಪೊಲೀಸರು ಯಾವ ತರ ಕ್ರಮಗಳನ್ನ ಇಲ್ಲಿ ವರದಿಯನ್ನ ರೆಡಿ ಮಾಡಿದ್ದಾರೆ, ದರ್ಶನ್ ಪರ ವಕೀಲರ ಮನವಿ ಏನಾಗಿತ್ತು, ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಮುನಿರಾಜು ಲೈವ್ ನಲ್ಲಿ ಕನೆಕ್ಟ್ ಇದ್ರಲ್ಲ, ಕೇಳೋಣ. ಮುನಿರಾಜು, ಒಂದು ತನಗೆ ದೈಹಿಕವಾಗಿ ಅಂದ್ರೆ ಪೌಷ್ಟಿಕಯುಕ್ತ ಆಹಾರಗಳು ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಮನೆ ಊಟ ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರು. ಆದ್ರೆ ಪೊಲೀಸರು ಅದಕ್ಕೆ ಕೊಕ್ಕೆ ಹಾಕೋದಕ್ಕೆ ಬೇಕಾದಂತ ತಯಾರಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಚಾನ್ಸಸ್ ಎಷ್ಟು ಮಟ್ಟಿಗಿದೆ ಈ ವರದಿ ನೋಡಿದ್ಮೇಲೆ ಕೋರ್ಟ್ ಡಿಸೈಡ್ ಮಾಡಕ್ಕೆ? ಶ್ರೀಮಂತ, ಇವತ್ತು ಮಧ್ಯಾಹ್ನ 3 ಗಂಟೆಗೆ ಏನು ನಟ ದರ್ಶನ್ ಅವರು ಮನೆ ಊಟ ಬೇಕು ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ, ಈ ಒಂದು ಅರ್ಜಿ ವಿಚಾರಣೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ACMM ಕೋರ್ಟ್ನಲ್ಲಿ ನಡೆಯುತ್ತೆ. ಈ ಒಂದು ಸಂದರ್ಭದಲ್ಲಿ ಏನು ಜೈಲು ಅಧಿಕಾರಿಗಳು ಕೂಡ ಒಂದು ಏನು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡೋದಕ್ಕೆ ಒಂದು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಅವ್ರಿಗೆ ಯಾಕೆ ಜೈಲೂಟ ಬೇಡ ಅನ್ನೋದ್ರ ಬಗ್ಗೆ ಮತ್ತೆ ಅವರು ಕೊಟ್ಟಿರುವಂಥ ಕಾರಣಗಳೇನಿದೆ ಅದಕ್ಕೆ ವಿರುದ್ಧವಾಗಿ ಈಗ ಜೈಲು ಅಧಿಕಾರಿಗಳು ಕೂಡ ಕೆಲವು ಅಂಶಗಳನ್ನು ಪಾಯಿಂಟ್ ಔಟ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಕೂಡ ಈಗ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಅದಕ್ಕೋಸ್ಕರ ಸುಮಾರು 5 ಅಂಶಗಳನ್ನು ಈಗಾಗಲೇ ಜೈಲು ಅಧಿಕಾರಿಗಳು ಸಿದ್ಧಪಡಿಸಿಕೊಂಡಿದ್ದಾರೆ. ನಟ ದರ್ಶನ್ಗೆ ಈಗ ಜೈಲಿನಲ್ಲಿ ಯಾವ ರೀತಿಯಾದ ಒಂದು ಊಟವನ್ನು ಕೊಡ್ತಾ ಇದ್ದಾರೆ, ಮತ್ತೆ ಜೈಲಿನ ಮೆನು ಏನು ಹೇಳುತ್ತೆ, ಮತ್ತೆ ಈಗಾಗಲೇ ಜೈಲಿನಲ್ಲಿ ಕೊಡ್ತಿರುವಂಥ ಒಂದು ಊಟದ ಗುಣಮಟ್ಟ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ವರದಿಯನ್ನು ಸಿದ್ಧಪಡಿಸಿದ್ದಾರೆ. ಇನ್ನು ಉಳಿದಂತೆ ವೈದ್ಯಕೀಯ ವರದಿಯನ್ನು ಕೂಡ ಈಗಾಗಲೇ ಜೈಲು ಅಧಿಕಾರಿಗಳು ಸಿದ್ಧಪಡಿಸಿಕೊಂಡಿದ್ದಾರೆ. ನಟ ದರ್ಶನ್ ಅವರು ಜೈಲಿಗೆ ಬಂದಾಗ ಅವರ ಒಂದು ಆರೋಗ್ಯದ ಪರಿಸ್ಥಿತಿ ಹೇಗಿತ್ತು, ಮತ್ತೆ ಆರೋಗ್ಯ ಯಾವ ರೀತಿ ಇತ್ತು, ಮತ್ತೆ ಕಳೆದ 1 ವಾರದ ಹಿಂದೆ ನಟ ದರ್ಶನ್ ಅವರಿಗೆ ಏನು ಯಾವ ರೀತಿ ಒಂದು ಆರೋಗ್ಯ ಇತ್ತು ಅನ್ನೋದ್ರ ಬಗ್ಗೆ ಒಂದು ಮೆಡಿಕಲ್ ರಿಪೋರ್ಟ್ ಅನ್ನ ತಯಾರು ಮಾಡ್ತಾರೆ. ನಂತರ ಈಗ ರೀಸೆಂಟ್ ಆಗಿ ಅವರ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಗಿದೆಯಾ ಅಥವಾ ಏನಾದರೂ ಫುಡ್ ಪಾಯ್ಸನ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಒಂದು ವರದಿಯನ್ನು ಸಿದ್ಧಪಡಿಸಿ ಈ ಎಲ್ಲ ಅಂಶಗಳನ್ನು ಒಳಗೊಂಡಂತ ಒಂದು ವರದಿಯನ್ನ ಇವತ್ತು ಮಧ್ಯಾಹ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಈ ಒಂದು ವರದಿ ಆಧಾರದ ಮೇಲೆ ಈಗ ಸರ್ಕಾರಿ ಪರ ವಕೀಲರು ಕೂಡ ಒಂದು ವಾದವನ್ನು ಮಾಡ್ತಾರೆ. ಯಾಕಂದ್ರೆ ಈಗ ದರ್ಶನ್ ಅವರು ಮನೆ ಊಟ ಬೇಕು, ಜೈಲೂಟ ಬೇಡ ಅಂತೇಳಿ ಅವರಿಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದು. ಆದ್ರಿಂದ ಈ ಒಂದು ಅವರು ಜೈಲೂಟ ನಿರಾಕರಣೆ ಮಾಡೋದಕ್ಕೆ ಏನೆಲ್ಲ ಒಂದು ಕಾರಣಗಳಿರ್ಬೋದು, ಮತ್ತೆ ಅದಕ್ಕೆ ಸಂಬಂಧ
ಸಂಬಂಧಪಟ್ಟಂತೆ ಜೈಲು ಅಧಿಕಾರಿಗಳು ಯಾವ ರೀತಿಯ ಒಂದು ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತಾರೆ ಮತ್ತು ಯಾವ ರೀತಿ ಊಟವನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಒಂದು ರಿಪೋರ್ಟನ್ನು ಸಿದ್ಧಪಡಿಸ್ಕೊಂಡಿರೋದು ಮತ್ತು ಮೆಡಿಕಲ್ ರಿಪೋರ್ಟನ್ನು ಕೂಡ ಇನ್ವಾಲ್ವ್ ಮಾಡಿ ಕೊಡ್ತಾ ಇರೋದ್ರಿಂದ ಇವತ್ತು ಮಧ್ಯಾಹ್ನ ನಟ ದರ್ಶನ್ಗೆ ಜೈಲೂಟವೇ ಫಿಕ್ಸ್ ಆಗುತ್ತಾ ಅಥವಾ ಮನೆ ಊಟ ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತಾ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಮತ್ತು ಈಗಾಗಲೇ ಏನು ದರ್ಶನ್ ಪರ ವಕೀಲರು ಕೂಡ ಇದಕ್ಕೆ ಪೂರಕವಾಗಿ ಕೆಲವು ಅಂಶಗಳನ್ನು ಅವರು ಕೂಡ ಮನದಟ್ಟು ಮಾಡ್ಕೊಂಡು ಈಗ ವಾದ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಯಾಕಂದರೆ ದರ್ಶನ್ ಅವ್ರ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗಿದ್ದರೆ ಅಥವಾ ಅವರೇನೋ ಜ್ವರ ಅಥವಾ ಫುಡ್ ಪಾಯ್ಸನ್ಗೆ ಒಳಗಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿ ಅದರ ಮೇಲೆ ಒಂದು ವಾದವನ್ನು ಮಾಡೋದಕ್ಕೂ ಅವರು ಕೂಡ ಮುಂದಾಗ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಇಲ್ಲಿ ಜೈಲಿನ ನಿಯಮಗಳು ಏನು ಹೇಳುತ್ತೆ ಅನ್ನೋದ್ರ ಮೇಲೆ ಕೂಡ ಇವತ್ತು ವಾದ ಆಗ್ಬೋದು. ಯಾಕಂದರೆ ಒಬ್ಬ ಆರೋಪಿಗೆ ಏನಾದರೂ ಮನೆ ಊಟ ಕೊಡೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟರೆ ಉಳಿದ ಆರೋಪಿಗಳು ಕೂಡ ನಮಗೂ ಕೂಡ ಮನೆ ಊಟ ಬೇಕು ಅಂತೇಳಿ ಅವರು ಕೂಡ ಒಂದು ಮನವಿಯನ್ನು ಮಾಡಬಹುದು. ಮತ್ತೆ ಜೈಲು ಅಧಿಕಾರಿಗಳ ಕೇಳಿದ ತಕ್ಷಣ ಕೊಡಕ್ಕೂ ಆಗಲ್ಲ ಮುನಿರಾಜು. ಇವರೊಬ್ಬ ಪಾಪ್ಯುಲರ್ ನಟ, ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಮನೆ ಊಟ ಕೇಳಿದ ತಕ್ಷಣ ಅದನ್ನ ಪ್ರೊವೈಡ್ ಮಾಡಕ್ ಆಗಲ್ಲ. ಅದಕ್ಕೊಂದು ಸರ್ಟನ್ ಕ್ರೈಟೀರಿಯಾ ಅಂತ ಇರುತ್ತೆ. ಯಾವ್ಯಾವ ಕೇಸಸ್ ಅಲ್ಲಿ ಮನೆ ಊಟ ಪ್ರೊವೈಡ್ ಮಾಡಬಹುದು ಶರ್ಮಿತಾ? ಯಾಕಂದ್ರೆ ಯಾರಾದ್ರೂ ಗಂಭೀರ ಸ್ವರೂಪದ ಒಂದು ಆರೋಗ್ಯ ಸಮಸ್ಯೆಗಳನ್ನ ಅವರು ಜೈಲಿಗೆ ಹೋಗುವ ಮುನ್ನವೇ ಫೇಸ್ ಮಾಡ್ತಾ ಇದ್ರೆ ಅಂಥವ್ರು ಏನಾದರೂ ಕೋರ್ಟ್ ಮುಖಾಂತರ ಒಂದು ಅಪ್ಲಿಕೇಶನ್ ಅನ್ನು ಹಾಕಿ ಅವರು ಒಂದು ಅನುಮತಿಯನ್ನು ಪಡ್ಕೊಂಡು ಬಂದ್ರೆ ಅಂಥವ್ರಿಗೆ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಅವರು ಜೈಲಿಗೆ ಹೋಗುವ ಮುನ್ನವೇ ಅವರ ಆರೋಗ್ಯದಲ್ಲಿ ಏನಾದರೂ ಗಂಭೀರ ಸಮಸ್ಯೆಗಳಿರಬೇಕು, ಗ್ಯಾಸ್ಟ್ರಿಕ್ ಆಗಲಿ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂಥ ಒಂದು ಕಾಯಿಲೆ ಇರ್ಬೋದು ಅಥವಾ ಬೇರೆ ಏನಾದರೂ ಅವ್ರಿಗೆ ಗಂಭೀರ ಸ್ವರೂಪದ ಕಾಯಿಲೆಗಳಿದ್ದಾಗ ಅವರು ಮನೆ ಊಟ ಬೇಕು ಅಂತೇಳಿ ಒಂದು ಮನವಿಯನ್ನು ಸಲ್ಲಿಕೆ ಮಾಡ್ತಾರೆ. ಇದನ್ನು ಕೋರ್ಟ್ ಮುಖಾಂತರವೇ ಅವರು ಕೂಡ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿ ಅಲ್ಲಿ ಕೋರ್ಟ್ ಅನುಮತಿಯನ್ನು ಪಡ್ಕೊಂಡು ಆನಂತರ ಅವರು ಏನು ಜೈಲು ಅಧಿಕಾರಿಗಳಿಗೆ ಆ ಒಂದು ಲೆಟರನ್ನು ಕೊಟ್ಟು ಅಲ್ಲಿಂದ ಪಡ್ಕೊಳ್ಬೋದು. ಆದರೆ ಈಗ ದರ್ಶನ್ ಅವರು ಜೈಲಿಗೆ ಹೋದ ಸಂದರ್ಭದಲ್ಲಿ ಅವರ ಆರೋಗ್ಯ ಯಥಾಸ್ಥಿತಿಯಾಗಿದ್ದು ಯಾವುದೇ ರೀತಿಯ ಒಂದು ಸಮಸ್ಯೆ ಇಲ್ಲ ಅನ್ನೋದೇನಾದರೂ ಗೊತ್ತಾದರೆ ಅದನ್ನು ಕೂಡ ಜೈಲು ವೈದ್ಯಕೀಯ ಏನು ಅಧಿಕಾರಿಗಳಿರ್ತಾರೆ ಅವರು ಅದನ್ನು ಪರೀಕ್ಷೆ ಮಾಡಿ ಅವರು ಕೂಡ ಒಂದು ರಿಪೋರ್ಟನ್ನು ಕೊಡ್ತಾರೆ. ಆ ಒಂದು ರಿಪೋರ್ಟ್ನ ಆಧಾರದ ಮೇಲೆ ಇವತ್ತು ಕೂಡ ವಾದವನ್ನು ಮಂಡಿಸ್ಬೋದು. ಯಾಕಂದರೆ ಇವರನ್ನು ಪರಿಗಣನೆ ಮಾಡಿ ಏನಾದರೂ ಇವರಿಗೆ ಒಂದು ಅವಕಾಶವನ್ನು ಕೊಟ್ಟರೆ ಉಳಿದವರು ಕೂಡ ನಮಗೂ ಬೇಕು ಅಂತೇಳಿ ಅವರು ಕೂಡ ಒಂದು ಅವಕಾಶವನ್ನು ಕೋರ್ಬೋದು. ಆ ಒಂದು ಸಲುವಾಗಿ ಇವತ್ತು ಜೈಲು ಅಧಿಕಾರಿಗಳು ಯಾವ ರೀತಿ ಒಂದು ವರದಿ ಕೊಡ್ತಾರೆ ಮತ್ತೆ ಸರ್ಕಾರಿ ಪರ ವಕೀಲರು ಏನೆಲ್ಲ ವಾದ ಮಾಡ್ತಾರೆ ಅನ್ನೋದು ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಶರ್ಮಿತಾ, ನೋಡೋಣ ಇನ್ನೆಲ್ಲ ಬೆಳವಣಿಗೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮುನಿರಾಜು, ಈ ಕ್ಷಣದ ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗಿದ್ದಕ್ಕಾಗಿ. ಇನ್ನು ಬೆಂಗಳೂರು ಸೆಂಟ್ರಲ್ ಜೈಲಿನ ಊಟ ಹೆಂಗಿರುತ್ತೆ, ಕೈದಿಗಳಿಗೆ ಕೊಡುವಂತ ಊಟದ ತಯಾರಿ ಯಾವ ತರ ಇರುತ್ತೆ, ಈ ಬಗ್ಗೆ ನ್ಯೂಸ್ 18ಗೆ ಪಿನ್ ಟು ಪಿನ್ ಆಗಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಸಿಗ್ತಾ ಹೋಗಿದೆ. ಅಡುಗೆ ಮನೆಯಲ್ಲಿ ಅಡುಗೆ ಪ್ರಿಪರೇಷನ್ ಹೆಂಗಿರುತ್ತೆ, ಈಗ ತುಂಬಾ ಜನ ನಾವೆಲ್ಲ ಅಂದ್ಕೊಂಡಿರೋದೇನು ಜೈಲಿನ ಊಟ ರುಚಿಸೋದಿಲ್ಲ ಅಂತ ಹೇಳ್ತಾರೆ. ಉಪ್ಪು ಹುಳಿ ಖಾರ ಸರಿಯಾದ ಪ್ರಮಾಣದಲ್ಲಿ ಹಾಕಿರೋದಿಲ್ವೇನೋ, ಊಟ ಮಾಡೋಕ್ಕೆ ಅದು ರುಚಿಸೋದಿಲ್ಲ ಅಂತಂದ್ರೆ ರುಚಿ ಇರೋದಿಲ್ವೇನೋ. ಸೊ ಇಂಥದ್ದೆಲ್ಲ ಗೊಂದಲಗಳು ಅಥವಾ ಜೈಲಿನ ಹೊರಗಡೆ ಇಂಥದ್ದೆಲ್ಲ ಮಾತು ಇದೆ ಸಾಮಾನ್ಯವಾಗಿ. ಆದರೆ ಕೈದಿಗಳಿಗೆ ಕೊಡುವಂತ ಊಟದ ತಯಾರಿ ಹೇಗೆ ಮಾಡ್ತಾರೆ, ತರಕಾರಿ ದಿನಸಿ ಎಷ್ಟು ದಿನಕ್ಕೊಂದ್ಸಲ ತಂದು ಅಲ್ಲಿ ಪೂರೈಕೆಯನ್ನ ಮಾಡಲಾಗುತ್ತೆ, ಅಡುಗೆ ಸಿದ್ಧತೆಯ ಕಂಪ್ಲೀಟ್ ಚಿತ್ರಣ ಹೇಗಿರುತ್ತೆ, CCTV ಸಮೇತ ದಾಖಲೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಪೊಲೀಸರು. ಹಾಗಾದ್ರೆ ಆ ವರದಿಯಲ್ಲಿ ಏನಿದೆ, ಪ್ರಮುಖವಾಗಿ ಸೆಂಟ್ರಲ್ ಜೈಲಿನ ಊಟದ ಸಿದ್ಧತೆಯ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರಲ್ಲ, ಅಡುಗೆ ಸಿದ್ಧತೆಯ ಕಂಪ್ಲೀಟ್ ಚಿತ್ರಣ ಹೇಗಿರುತ್ತೆ ಅಂತ ನ್ಯೂಸ್ 18ಗೆ ಮಾಹಿತಿಗಳು ಲಭ್ಯವಾಗಿದೆ. ಸೆಂಟ್ರಲ್ ಜೈಲಿನ ಊಟದ ಸಿದ್ಧತೆಯ ಮಾಹಿತಿಯನ್ನ ಪೊಲೀಸರು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿರೋದು. ಬೆಳಿಗ್ಗೆಯಿಂದ ರಾತ್ರಿವರೆಗೆ ಸಿದ್ಧತೆ ಹೇಗಿರುತ್ತೆ, ಯಾರು ಅಡುಗೆ ಮಾಡ್ತಾರೆ, ಹದ್ದಿನ ಕಣ್ಣನ್ನ ಇಡಲಾಗುತ್ತೆ, CCTV ಕಣ್ಗಾವಲಿರುತ್ತೆ. ಅಡುಗೆ ಮಾಡುವಂತ ಟೈಮ್ನಲ್ಲಿ ಬೇಕಾಬಿಟ್ಟಿ ಅಡುಗೆ ಮಾಡಂಗಿಲ್ಲ. ಮತ್ತೆ ಕ್ವಾಲಿಟಿ ಆಫ್ ಫುಡ್ ಇದೆಯಲ್ಲ, ಸೊ ಅದನ್ನು ಕೂಡ ಮೇಂಟೈನ್ ಮಾಡ್ತಿದ್ದಾರೆ. ಈ ಬಗ್ಗೆ ನ್ಯೂಸ್ 18ಗೆ ಪಿನ್ ಟು ಪಿನ್ ಮಾಹಿತಿ ಲಭ್ಯವಾಗಿದೆ. ಸೆಂಟ್ರಲ್ ಜೈಲಿನಲ್ಲಿ ಶಿಸ್ತುಬದ್ಧವಾಗಿ ಊಟದ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಅಲ್ಲಿ ಅಡುಗೆ ಮಾಡಕ್ಕೆ ಅಂತಾನೆ 50 ಮಂದಿ ಸಜಾಬಂದಿ ಕೈದಿಗಳನ್ನ ಅಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. 50 ಮಂದಿ ಬೇಕಾಬಿಟ್ಟಿ ಅಡುಗೆ ಮಾಡಂಗಿಲ್ಲ. ನ್ಯೂಸ್ 18ಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಕಳೆದ 6 ವರ್ಷಗಳಿಂದ ಇದೇ 50 ಮಂದಿ ಸಜಾಬಂದಿ ಕೈದಿಗಳು ಅಡುಗೆಯನ್ನ ಮಾಡ್ತಾ ಇದ್ದಾರೆ. CCTV ಕಣ್ಗಾವಲಿನಲ್ಲಿ ಅಡುಗೆ ತಯಾರಿ ಮಾಡ್ತಾರೆ. ಉತ್ತಮ ಗುಣಮಟ್ಟದ ಊಟ ಅನ್ನೋ ಮುದ್ರೆ ಸಿಕ್ಕಿದೆ ಜೈಲಿನ ಊಟಕ್ಕೆ. ಜೈಲೂಟಕ್ಕೆ 4 ಸ್ಟಾರ್ ರೇಟಿಂಗ್ ಅನ್ನ ಇಲಾಖೆ ಕೊಟ್ಟಿದೆ. ಸೆಂಟ್ರಲ್ ಜೈಲಿನ ಊಟಕ್ಕೆ CFTRI ಮುದ್ರೆಯನ್ನ ಕೊಟ್ಟಿರೋದು, 4 ಸ್ಟಾರ್ ರೇಟಿಂಗ್ ಅನ್ನ ನೀಡಲಾಗಿದೆ. ಎಲ್ಲಾ ದಾಖಲೆಯನ್ನ ಕೋರ್ಟಿಗೆ ಪೊಲೀಸರು ಸಬ್ಮಿಟ್ ಮಾಡಾಗಿದೆ. ಒಂದ್ ಕಡೆ ಜೈಲಿನ ಊಟ ರುಚಿಸ್ತಾ ಇಲ್ಲ, ಅದರಲ್ಲಿ ಪೌಷ್ಟಿಕಾಂಶ ಇರೋದಿಲ್ಲ, ತನ್ನ ದೇಹಕ್ಕೆ ಸಾಕಾಗ್ತಾ ಇಲ್ಲ, ದೇಹದ ತೂಕ ಇಳಿಕೆ ಆಗ್ತಿದೆ ಅಂತ ಹೇಳಿ ದರ್ಶನ್ ಪರ ವಕೀಲರು ದರ್ಶನ್ಗೆ ಮನೆ ಊಟಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು, ಕೋರ್ಟ್ ಅದಕ್ಕೆ ಅನುಮತಿಯನ್ನ ಕೊಡಬೇಕು ಅಂತ ಮನವಿ ಮಾಡ್ಕೊಂಡಿದ್ರೆ ಪೊಲೀಸರು ಬಿಡ್ತಾರಾ? ಸುಖಾಸುಮ್ನೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ನೋಡಿ, ದಾಖಲೆ ಸಮೇತ ನಾವು ವರದಿಯನ್ನ ಕೊಡ್ತಾ ಇದ್ದೀವಿ. ಜೈಲಿನ ಊಟ ಅಡುಗೆಯನ್ನ ಹೇಗ್ ತಯಾರು ಮಾಡ್ತಾರೆ, ಬೆಳಿಗ್ಗೆಯಿಂದ ಸಂಜೆ ತನಕ ಏನೆಲ್ಲ ಮೆನು ಇರುತ್ತಲ್ಲಿ, ಯಾವ್ಯಾವ ದಿನ ಏನೇನು ಊಟವನ್ನ ತಿಂಡಿಯನ್ನ
ದರ್ಶನ್ಗೆ ನೀಡಲಾಗಿದೆ ಎಲ್ಲ ಮಾಹಿತಿಯನ್ನು ಉಲ್ಲೇಖ ಮಾಡಿದ್ದಾರೆ. ಈ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ರು ನಮ್ಮ ರಿಪೋರ್ಟರ್ ಗಂಗಾಧರ್ ಬಾಗಟ. ಜೈಲಿನಲ್ಲಿ ಶಿಸ್ತುಬದ್ಧವಾಗಿ ಅಡುಗೆಯನ್ನ ಹೇಗೆ ಮಾಡ್ತಾರೆ, ಯಾರು ಮಾಡ್ತಾರೆ, ಮತ್ತೆ ಕ್ವಾಲಿಟಿ ಆಫ್ ಫುಡ್ ಬಗ್ಗೆ ತುಂಬಾ ಜನರಿಗೆ ಗೊಂದಲ ಇತ್ತಲ್ಲ, ಆ ಬಗ್ಗೆ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿದೆ. ಪೊಲೀಸರು ವರದಿ ರೆಡಿ ಮಾಡಿದಾರಲ್ಲ, ಅದ್ರಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ? ಶರ್ಮಿತಾ ಶೆಟ್ಟಿ, ಬಹುಶಃ ಎಲ್ಲರೂ ಕೂಡ ಅನ್ಕೊಳ್ಳೋದೇನಂತಂದ್ರೆ ಜೈಲು ಅಂತಂದ್ರೆ ಅಲ್ಲಿ ಸರಿಯಾಗಿ ಊಟ ಇರೋದಿಲ್ಲ, ಮತ್ತೆ ಕೈದಿಗಳಾಗೋದ್ರಿಂದ ಯಾವುದೋ ಬೇಕಾಬಿಟ್ಟಿ ಒಂದು ಊಟವನ್ನ ಕೊಡ್ತಾರೆ ಅನ್ನೋದು ಎಲ್ಲ ಸಹಜವಾಗಿ ಬರುವಂತ ಮಾತುಗಳು. ಆದರೆ ಸೆಂಟ್ರಲ್ ಜೈಲ್ ಪರಪ್ಪನಗರದಲ್ಲಿ ಊಟ ಕೊಡುವಂತ ಒಂದು ವ್ಯವಸ್ಥೆ ಇದೆ. ಅಲ್ಲಿ ಉತ್ತಮವಾದ ಗುಣಮಟ್ಟದ ಆಹಾರವನ್ನ ಕೊಡುವಂತ ಒಂದು ಪದ್ಧತಿಯನ್ನ ಮಾಡ್ಕೊಂಡಿರುವಂಥದ್ದು. ಕಳೆದ 6 ವರ್ಷಗಳಿಂದ ಅಂದ್ರೆ ಅಲ್ಲಿ 6 ವರ್ಷಗಳಿಂದ ಅಲ್ಲಿ ಅಡುಗೆ ಮಾಡುವಂತ ಪದ್ಧತಿನೇ ಸುಮಾರು 50 ಮಂದಿ ಸಜಾಬಂದಿ ಕೈದಿಗಳು ಈ ಒಂದು ಅಡುಗೆಯನ್ನು ಮಾಡುವಂಥದ್ದು. ಮತ್ತೆ ಬೆಳಿಗ್ಗೆ ಅಂದರೆ ದಿನದಿಂದ ದಿನಕ್ಕೆ ಬೇರೆ ಬೇರೆ ರೀತಿಯ ಒಂದು ವಿವಿಧ ಮೆನುಗಳ ಊಟವನ್ನು ಅಲ್ಲಿ ಕೊಡಲಾಗುತ್ತೆ ಜೈಲಲ್ಲಿ. ಮತ್ತು ಇವರೆಲ್ಲರೂ ಕೂಡ ಅವರಿಗೆ ಮೆಡಿಕಲ್ ಟೆಸ್ಟನ್ನು ಮಾಡ್ತಾರೆ, ಮತ್ತು ಆರೋಗ್ಯಯುತವಾಗಿ ಎಲ್ಲ ಕ್ಲಾಸ್ 1 ಒಂದು ದಿನಸಿ ಪದಾರ್ಥಗಳನ್ನು ಈ ಒಂದು ಬಳಸುವಂಥ ಒಂದು ಊಟಕ್ಕೆ ಬಳಸುವಂಥದ್ದು. ಆದರೆ ಇಲ್ಲಿ ಈ ಒಂದು ಎಲ್ಲ ಒಂದು ವ್ಯವಸ್ಥೆ ಏನಿದೆ ಇದಕ್ಕೆ 4 ಸ್ಟಾರ್ ರೇಟಿಂಗನ್ನು ಅಲ್ಲಿನ ಉತ್ತಮ ಗುಣಮಟ್ಟದ ಆಹಾರಕ್ಕೆ ಅಂತೇಳಿ ಕೊಟ್ಟಿರುವಂಥದ್ದು. ಅದು ಸೆಂಟ್ರಲ್ ಫುಡ್ ಡಿಪಾರ್ಟ್ಮೆಂಟ್ ಕಡೆಯಿಂದಲೇ ಕೂಡ ಅವರಿಗೆ, ಮತ್ತು ಸ್ಟೇಟ್ ಫುಡ್ ಡಿಪಾರ್ಟ್ಮೆಂಟಿಂದ ಕೂಡ ಅವ್ರಿಗೆ 4 ಸ್ಟಾರ್ ಸಿಕ್ಕಿದೆ. ಮತ್ತು ಎಲ್ಲ ಒಂದು ಸುಮಾರು 5 ಸಂಸ್ಥೆಗಳಿಂದ ಅವರಿಗೆ ಮೆಚ್ಚುಗೆ ಸಿಕ್ಕಿ, ಮತ್ತು ಇವರು ಮಾಡುವಂಥ ಅಡುಗೆಯನ್ನು ಏನು ಮಾಡ್ತಾ ಇದ್ದಾರೆ ಸಜಾಬಂದಿ ಕೈದಿಗಳು ಅವರಿಗೂ ಕೂಡ ಈ ಒಂದು ಇನ್ಸ್ಟಿಟ್ಯೂಟಿಂದಲೇ ತರಬೇತಿಯನ್ನು ಕೊಡಲಾಗಿರುವಂಥದ್ದು. ಪ್ರತಿಯೊಂದು ಕೂಡ ವಿಡಿಯೋ ರೆಕಾರ್ಡ್ ಆಗುತ್ತೆ, ಮತ್ತು ಬರುವಂಥ ಫುಡ್ ಏನಿದೆ ಮತ್ತು ಅದು ಬಳಸುವಂಥ ದಿನಸಿ ಪದಾರ್ಥಗಳು, ಮತ್ತು ಫ್ರೂಟ್ಸ್ ಆಗಿರ್ಬೋದು, ಮತ್ತು ತರಕಾರಿ ಆಗಿರ್ಬೋದು, ಮತ್ತು ಎಲ್ಲವೂ ಕೂಡ ಫ್ರೆಶ್ ಐಟಮ್ಸನ್ನು ಬಳಸುವಂಥದ್ದು. ಮತ್ತು ಅದನ್ನು ಒಬ್ಬರು ಜೈಲಾಧಿಕಾರಿಗಳ ಸ್ಯಾಂಪಲನ್ನು ನೋಡ್ತಾರೆ. ಸ್ಯಾಂಪಲನ್ನು ಬಳಸಿ ನಂತರ ಎಲ್ಲ ಒಂದು ಕೈದಿಗಳಿಗೆ ಅದು ಬಳಕೆ ಆಗುವಂಥದ್ದು. ಇದುವರೆಗೂ ಕೂಡ ಯಾವೊಬ್ಬ ಕೈದಿಗೂ ಕೂಡ ಈ ಒಂದು ಫುಡ್ಡಿಂದ ಅಂದರೆ ಆಹಾರದಿಂದ ಫುಡ್ ಪಾಯ್ಸನ್ ಆಗಿದೆ ಅನ್ನೋ ಬಗ್ಗೆ ವರದಿ ಆಗಿಲ್ಲ ಅಂತೇಳಿ ಮೊನ್ನೆ ಅಷ್ಟೇ ಕೋರ್ಟ್ಗೆ ಹೈಕೋರ್ಟ್ ಗಮನಕ್ಕೆ ಏನು SP ಅವರು ತಂದಿದ್ರು. ಮತ್ತು ಈ ಮೂಲಕವಾಗಿ ಏನು ನಟ ದರ್ಶನ್ ಪರ ವಕೀಲರು ಫುಡ್ ಪಾಯ್ಸನ್ ಆಗ್ತಾ ಇದೆ, ಇದರಿಂದ ಅವರಿಗೆ ಊಟ ಹೊಂದಾಣಿಕೆ ಆಗ್ತಾ ಇಲ್ಲ, ಇದರಿಂದ ಅವರು ತೂಕ ಕಡಿಮೆ ಆಗ್ತಾ ಇದೆ ಅಂತೇಳಿ ರಿಪೋರ್ಟನ್ನು ಹಾಕ್ಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳು ಹೈಕೋರ್ಟ್ಗೆ ಆಹಾರ ಗುಣಮಟ್ಟದ ಬಗ್ಗೆ ಒಂದು ವರದಿಯನ್ನು ಕೊಟ್ಟಿದ್ರು. ಮತ್ತು ಇವತ್ತೇನು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ವಿಚಾರಣೆಗೆ ಬರಲಿದ್ದು ಅದನ್ನೇ ಆ ಬಗ್ಗೆ ಅಂದರೆ ಕೋರ್ಟ್ ಗಮನಕ್ಕೆ ಅಲ್ಲಿ ಫುಡ್ ಉತ್ತಮವಾದ ಗುಣಮಟ್ಟ ಆಹಾರದ ಒಂದು ದಾಖಲೆಗಳಾಗಿರ್ಬೋದು, ಮತ್ತು ಇನ್ಸ್ಟಿಟ್ಯೂಟ್ನಿಂದ ಅಂದರೆ ಫುಡ್ ಡಿಪಾರ್ಟ್ಮೆಂಟಿಂದ ಕೊಟ್ಟಂಥ ರಿಪೋರ್ಟ್ ಆಗಿರ್ಬೋದು, ಮತ್ತು 4 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ಯಾವ ರೀತಿ ಒಂದು ಆಹಾರ ಬಳಕೆಯನ್ನು ಮಾಡಲಾಗುತ್ತೆ ಅದನ್ನು ಮಾಡುವಂಥ ವಿಧಾನ ಆಗಿರ್ಬೋದು, ಮತ್ತು ಅಲ್ಲಿರುವಂಥ ಸಜಾಬಂದಿ ಕೈದಿಗಳ ಒಂದು ವಿಧಾನ ಇಲ್ಲದೆ ಇವೆಲ್ಲವನ್ನು ಕೂಡ ಇವತ್ತು ಕೋರ್ಟ್ ಗಮನಕ್ಕೆ ತರುವಂಥ ಸಾಧ್ಯತೆಗಳಿರುವಂಥದ್ದು. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಗಂಗಾಧರ್ ಬಾಗಟ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ನಟ ದರ್ಶನ್ ಕಷ್ಟದ ಹಾದಿಗಳು ಅವರು ಬೆಳೆದು ಬಂದ ರೀತಿ ಬಹುಶಃ ಕರ್ನಾಟಕದ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇದೆ. ನಟ ದರ್ಶನ್ ಆರಂಭದ ದಿನಗಳು ಹಾಗಾದ್ರೆ ಹೇಗಿದ್ವು, ಕಷ್ಟದ ದಿನಗಳು ಕಲಿಸಿದ್ದ ಪಾಠಗಳು ಎಂಥವು? ನೀನಾಸಂ ರತ್ನಕ್ಕ ಅವರ ಎಕ್ಸ್ಕ್ಲೂಸಿವ್ ಮಾತುಗಳು ನ್ಯೂಸ್ 18ಗೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ದರ್ಶನ್ ಕಷ್ಟದ ದಿನಗಳನ್ನ ಮೆಲುಕು ಹಾಕಿದ್ದಾರೆ. ಅದ್ರ ಜೊತೆಗೆ ಹೀರೋ ಆದ್ಮೇಲೆ ನೀನಾಸಂಗೆ ಬಂದಿದ್ದು, ಸೆಲೆಬ್ರೇಟ್ ಮಾಡಿದ್ದು, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಸಿಕ್ಕಾಕೊಂಡ್ ಮೇಲೆ ಅವ್ರಿಗೆ ಆಗದಂತ ಆಘಾತ ಎಲ್ಲದ್ರ ಬಗ್ಗೆನೂ ಮಾತಾಡಿದ್ದಾರೆ. ಜೈಲಲ್ಲಿ ಊಟ ಬಿಟ್ಟ ದರ್ಶನ್ಗೆ ರತ್ನಕ್ಕ ಕಿವಿ ಮಾತನ್ನ ಹೇಳಿದ್ದಾರೆ. ಕಷ್ಟದ ದಿನಗಳನ್ನ ನೆನಪು ಮಾಡಿಕೊಂಡು ಊಟ ಮಾಡು ಮಗ ಅಂತ ಹೇಳಿದ್ದಾರೆ. ನೀನಾಸಂ ದಿನಗಳನ್ನ ನೆನಪು ಮಾಡಿಕೊಂಡು ಊಟ ಮಾಡು, ನಿಂತನ ಉಳಿಸ್ಕೊಂಡು ಆರೋಗ್ಯವನ್ನ ಫಸ್ಟ್ ನೀನು ಕಾಪಾಡ್ಕೋ, ಮಾನಸಿಕವಾಗಿ ಕುಗ್ಗು ಹೋಗಬೇಡ, ಈಗ ಬ್ಯಾಡ್ ಟೈಮ್ ನಿನಗೆ ನಡೀತಾ ಇದೆ, ಒಳ್ಳೆ ದಿನಗಳು ಮುಂದೆ ಬಂದೇ ಬರುತ್ತೆ ಅಂತ ಹೇಳಿ ದರ್ಶನ್ ಸ್ಥಿತಿಗೆ ನೀನಾಸಂ ರತ್ನಕ್ಕ ಮರುಕವನ್ನ ವ್ಯಕ್ತಪಡಿಸಿ ನ್ಯೂಸ್ 18 ಮೂಲಕ ಕಿವಿ ಮಾತನ್ನು ಹೇಳಿದ್ದಾರೆ. ಕಾನೂನನ್ನು ಎಲ್ಲರೂ ಗೌರವಿಸೋಣ. ತನಿಖೆ ನಡೀತಾ ಇದೆ, ಅದು ಆದಷ್ಟು ಬೇಗ ಹೊರಗೆ ಬರಲಿ, ಒಳ್ಳೇದಾಗಲಿ. ನೀನು ಇಲ್ಲಿಂದ ಹೊರಗೆ ಬಂದ ಮೇಲೆ ಯಾವಾಗ ಬರ್ತೀಯೋ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಅದು ಯಕ್ಷ ಪ್ರಶ್ನೆ. ಬಂದ ಮೇಲೆ ದಯವಿಟ್ಟು ಹೇಳ್ತಾ ಇದ್ದೀನಿ ಮಗ, ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡು. ನಿನ್ನ ಫ್ಯಾನ್ಸ್ ಯಾವತ್ತೂ ಬಿಡೋದಿಲ್ಲ, ನೋಡಿಯೇ ನೋಡ್ತಾರೆ ಎಲ್ಲರೂ. ನಿನಗೆ ಫ್ಯಾನ್ಸ್ ಹೆಂಗಿದ್ದಾರೆ ಅಂದರೆ 1.5 ವರ್ಷದ ಮಗುವಿನಿಂದ ಹಿಡಿದು 70 ವರ್ಷದವರೆಗಿನ ಫ್ಯಾನ್ಸ್ ಇದ್ದಾರೆ ನಿನಗೆ. ಹಾಗಾಗಿ ನೀನು ಹೊರಗೆ ಬಂದ ಮೇಲೆ ಒಳ್ಳೆಯದಾಗಿ ವಿಜಯಲಕ್ಷ್ಮಿ ಮೇಡಮ್ ಜೊತೆಗೆ, ವಿನೀಶ್ ಜೊತೆಗೆ, ನಿಮ್ಮ ಅಮ್ಮನ ಜೊತೆಗೆ, ನಿಮ್ಮ ಕುಟುಂಬದವರ ಜೊತೆಗೆ ನಿನ್ನ ಬದುಕೇನು ಅನ್ನೋದು ನಿಂಗೆ ಇದೊಂದು ಪಾಠ ಆಗಿದೆ ನಿನ್ನ ಜೀವನದಲ್ಲಿ. ಇದನ್ನು ಎಲ್ಲದನ್ನು ತಗೊಂಡು ಒಳ್ಳೆ ಬದುಕನ್ನು ರೂಪಿಸ್ಕೋಬೇಕು ಮಗ. ಇದನ್ನು ನಾನು ಹೇಳ್ಬೇಕಾಗಿಲ್ಲ, ಅದು ಈಗಾಗಲೇ ನಿಮಗೆ ಗೊತ್ತಿರುತ್ತೆ. ಆದರೆ ಈ ತಪ್ಪು ನಡೆದಿದೆ, ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ. ದೇವ್ರ ಧ್ಯಾನ ಮಾಡಿ ಆದಷ್ಟು ಬೇಗ ಹೊರಗೆ ಬನ್ನಿ. ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ಶಾಂತಿಯಿಂದ ಇರಿ, ಊಟ ಮಾಡಿ.
ಖಂಡಿತ ಊಟ ಬಿಡಬೇಡಿ. ಈಗ ತಪ್ಪು ನಡೆದೋಗಿದೆ, ಈಗ ಜೈಲಲ್ಲಿ ಊಟ ಸೇರಲ್ಲ ಇಲ್ಲ ಮಗ. ಆ ತುತ್ತನ್ನಕ್ಕೆ ನೀನು ಕಷ್ಟಪಟ್ಟಿದ್ಯಲ್ವ, ಅವಾಗ ನೀನಾಸಮ್ ಡೇಸ್ನ ನೆನಪು ಮಾಡ್ಕೊ. ಅವಾಗ ನೀನು ಬಂದಾಗ ಏನಿತ್ತು? ಮೂಲಂಗಿ ಸಾಂಬಾರು ಬದನೆಕಾಯಿ ಪಲ್ಯ ಅಲ್ವಾ. ಇವಾಗ ದುಡ್ಡಿತ್ತು ನಿಮ್ಮ ಹತ್ರ, ನೀವು ಊಟ ಮಾಡ್ತಾ ಇದ್ರಿ. ಬೇಡ, ನೀವು ವಾಪಸ್ ಹೋಗಿ, ನೀನಾಸಮ್ ಡೇಸ್ಗೆ ಹೋಗಿ. ಇಷ್ಟು ಕಷ್ಟ ನಾನು ಪಟ್ಕೊಂಡು ಬಂದಿದ್ದೀನಿ, ಊಟ ಮಾಡಿ. ಏನು ಕೊಡ್ತಾರೆ ಅದನ್ನ ಪ್ರೀತಿಯಿಂದ ಊಟ ಮಾಡಿ. ನಿಮ್ಗೆ ಸೇರುತ್ತೋ ಬಿಡುತ್ತೋ ಅಲ್ಲ, ನಿಮ್ಮ ತನವನ್ನ ನೀವು ಉಳಿಸ್ಕೊಳ್ಳಿ, ನಿಮ್ಮ ದೇಹವನ್ನ ನೀವು ಕಾಪಾಡ್ಕೊಳ್ಳಿ, ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ. ಮೆಂಟಲಿ ನೀವು ವೀಕ್ ಆಗಬೇಡಿ. ನೀವು ಅಲ್ಲಿಂದ ಹೊರಗೆ ಬನ್ನಿ. ಹೊರಗೆ ಬಂದ ಮೇಲೆ ಸೂಪರ್ ಡೂಪರ್ ಇಟ್ಟು ಸಿನಿಮಾಗಳನ್ನು ಕೊಡಿ, ನೋಡಿಯೇ ನೋಡ್ತಾರೆ. ನಿಂಗಿನ್ನೂ 46 ವರ್ಷ ಮಗ, ಯೋಚನೆ ಮಾಡಬೇಡ, ಖಂಡಿತ ಆಗತ್ತೆ. ಸಮಯ ಟೈಮ್ ಇದು. ನಿನ್ನ ಟೈಮ್ ಸರಿ ಇಲ್ಲ ಮಗ, ಈಗ ನಿನ್ನ ಟೈಮ್ ಸರಿ ಇಲ್ಲ, ಈಗ ಆಗಿದೆ. ಯೋಚನೆ ಮಾಡಬೇಡ, ಒಳ್ಳೆ ಟೈಮ್ ಬಂದೇ ಬರುತ್ತೆ. ಯಾವತ್ತು ಮೇಲೋದವ್ರು ಕೆಳಗೆ ಬರಲೇಬೇಕು, ಕೆಳಗಿದ್ದವ್ರ ಮೇಲೆ ಬರಲೇಬೇಕು ಇದು. ಹಾಗಾಗಿ ಟೈಮ್ ಸರಿ ಇಲ್ಲ, ಹೊರಗೆ ಬರ್ತೀಯ, ಬಂದ ಮೇಲೆ ನೀನು ಒಳ್ಳೇದಾಗಿರ್ಬೇಕು. ಮಂತ್ರಿಯ ಅಳಿಯನಿಗೆ ವಿಶೇಷ ಹುದ್ದೆ ಸೃಷ್ಟಿಯಾಗುತ್ತಾ ಅನ್ನೋ ಕುತೂಹಲ ಇದೆ. ಮುನಿಯಪ್ಪ ಅಳಿಯನಿಗಾಗಿ ಕಾರ್ಯದರ್ಶಿ 2 ಹುದ್ದೆಯನ್ನ ನಿರ್ಮಾಣ ಮಾಡಲಾಗುತ್ತಂತೆ. ಈ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ನಿರ್ದೇಶಕ ಹುದ್ದೆಯಿಂದ ಕಾರ್ಯದರ್ಶಿ ಹುದ್ದೆ 2ಗೆ ಬಡ್ತಿಯನ್ನ ನೀಡಲಾಗುತ್ತಾ? ಮಂತ್ರಿ ಅಳಿಯನಿಗೆ ಅಂತಾನೆ ಈ ವಿಶೇಷ ಹುದ್ದೆಯನ್ನ ಸರ್ಕಾರ ಈಗ ನಿರ್ಮಿಸುತ್ತಾ ಅನ್ನೋ ಕುತೂಹಲ ಇದೆ. ಮುನಿಯಪ್ಪ ಅಳಿಯನಿಗೋಸ್ಕರ ನಿರ್ದೇಶಕ ಹುದ್ದೆಯಿಂದ ಇದೀಗ ಕಾರ್ಯದರ್ಶಿ ಹುದ್ದೆ 2ಗೆ ಬಡ್ತಿಯನ್ನ ನೀಡಲಾಗುತ್ತಂತೆ. ಸಚಿವ ಕೆಎಚ್ ಮುನಿಯಪ್ಪ ಅಳಿಯ ಕೆಸಿ ಶಶಿಧರ್ ಅವರಿಗೆ ವಿಧಾನಸಭಾ ಸಚಿವಾಲಯದ ಗಣಕ ವಿಭಾಗದ ನಿರ್ದೇಶಕನಾಗಿ ಈಗ ನೇಮಕವನ್ನ ಮಾಡಲಾಗಿದೆ. ಆದರೆ ಈಗ ಬಡ್ತಿಯನ್ನ ನೀಡಲಾಗುತ್ತೆ. ಕಾರ್ಯದರ್ಶಿ 2 ಹುದ್ದೆಗೆ ಮುನಿಯಪ್ಪ ಲಾಭಿಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಲಾಭಿಗೆ ಮಣಿದು ಡಿಪಿಆರ್ ರೆಡಿ ಮಾಡಿದ್ದಾರಂತೆ ಅಧಿಕಾರಿಗಳು. ಸಚಿವ ಮುನಿಯಪ್ಪ ಲಾಭಿ ಅಂತೇಳಿ ವಿಪಕ್ಷಗಳು ಕಿಡಿಕಾರ್ತಾ ಇದ್ದಾವೆ. ಇನ್ನು ಸಿದ್ದರಾಮಯ್ಯ ವಿರುದ್ಧವೂ ಕೂಡ ದೋಸ್ತಿ ನಾಯಕರು ಗುಡುಕ್ತಾ ಇದ್ದಾರೆ. ಇನ್ಫ್ಲೂಯೆನ್ಸ್ ಮಾಡಿದ ತಕ್ಷಣ ಇವರು ಕಾರ್ಯದರ್ಶಿ 2 ಹುದ್ದೆಯನ್ನ ಸಚಿವರ ಅಳಿಯನಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಈಗ ದೋಸ್ತಿ ನಾಯಕರು ಕೂಡ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಅವರನ್ನು ಕೂಡ ದೋಸ್ತಿ ನಾಯಕರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ಮುನಿಯಪ್ಪ ಬೇಸಿಕ್ಲಿ ಒತ್ತಡವನ್ನ ಹಾಕ್ತಿರೋದು ತಮ್ಮ ಅಳಿಯನಿಗೆ ಕಾರ್ಯದರ್ಶಿ 2 ಹುದ್ದೆಯನ್ನ ಕೊಡಬೇಕು ಅಂತ ಹೇಳಿ. ಅದರಂತೆ ಈ ಲಾಭಿಗೆ ಮಣಿದು ಡಿಪಿಆರ್ ಅನ್ನ ಅಧಿಕಾರಿಗಳು ರೆಡಿ ಮಾಡಿದ್ದಾರಂತೆ. ಹಾಗಾಗಿ ಈಗ ಅಳಿಯನಿಗೆ ವಿಶೇಷ ಹುದ್ದೆಯನ್ನ ಸೃಷ್ಟಿ ಮಾಡಿಕೊಡುವಲ್ಲಿ ಕೆಎಚ್ ಮುನಿಯಪ್ಪ ಅವರು ಲಾಭಿ ಮಾಡಿದ್ರಲ್ಲ, ಸಕ್ಸಸ್ ಆಗ್ತಾರ ನೋಡ್ಬೇಕು. ಇದನ್ನ ವಿಪಕ್ಷಗಳು ಮುಂದಿನ ದಿನಗಳಲ್ಲಿ ಯಾವ ತರ ಟೀಕೆಗೆ ಗುರಿ ಮಾಡ್ತಾರೆ ಅನ್ನೋದನ್ನು ಕೂಡ ನೋಡ್ಬೇಕಾಗತ್ತೆ. ಅಳಿಯನಿಗೋಸ್ಕರ ಮಾವ ತಮ್ಮದೇ ರೀತಿಯಲ್ಲಿ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಕೂಡ ಇದಕ್ಕೆ ಮಣಿದು ಡಿಪಿಆರ್ ಅನ್ನ ಸಿದ್ಧಪಡಿಸಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಮುನಿಯಪ್ಪ ಪುತ್ರಿ ರೂಪಾ ಶಶಿಧರ್ ಅವರು ಈ ಬಗ್ಗೆ ಮಾತಾಡಿದ್ದಾರೆ. ಅವ್ರ ಸ್ಟೇಟ್ಮೆಂಟ್ ಏನಿದೆ ಕೇಳೋಣ. ಸೃಷ್ಟಿ ಮಾಡಕ್ ಅವಕಾಶ ಆಗುತ್ತಾ? ನಾವು ಅಧಿಕಾರಕ್ಕೆ ಬಂದು 1 ವರ್ಷ ಆಗಿದೆ. ರಾಜಕೀಯವಾಗಿ ಒಂದ್ 20 ವರ್ಷ 25 ವರ್ಷ ಅನುಭವ ಇರುವಂತ ಹುದ್ದೆನ ಸೃಷ್ಟಿ ಮಾಡ್ಲಿಕ್ಕೆ ಅವಕಾಶ ಆಗತ್ತಾ ಅನ್ನುವಂಥದ್ದನ್ನ ಯೋಚನೆ ಮಾಡಬೇಕು. ಆರ್ ಅಶೋಕ್ ಅವರು ತುಂಬಾ ಅನುಭವ ಇರುವಂತವ್ರು. ನಾವು ಪೊಲಿಟಿಕಲ್ ಆಗಿ ಯಾವುದೇ ವಿಚಾರ ಯಾವ ರೀತಿ ಮಾತಾಡಿದ್ರು ಅಲಿಗೇಷನ್ಸ್ ಮಾಡ್ಬೋದು ಅಷ್ಟೇ. ಅದು ಎಷ್ಟು ಸತ್ಯಕ್ಕೆ ಹತ್ತಿರವಾಗಿದೆ ಅನ್ನುವಂಥ ವಿಚಾರನ ತಿಳಿಬೇಕಾಗತ್ತೆ. ಸರ್ಕಾರದ ಹಂತದಲ್ಲಿ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂಥದ್ದು ಇದು ಒಂದು ಜವಾಬ್ದಾರಿ. ಸೃಷ್ಟಿ ಮಾಡಕ್ ಅವಕಾಶ ಆಗುತ್ತಾ? ನಾವು ಅಧಿಕಾರಕ್ಕೆ ಬಂದು 1 ವರ್ಷ ಆಗಿದೆ. ರಾಜಕೀಯವಾಗಿ ಒಂದ್ 20 ವರ್ಷ 25 ವರ್ಷ ಅನುಭವ ಇರುವಂತ ಹುದ್ದೆನ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಈಗ ಕಾರ್ಯದರ್ಶಿ 2 ಹುದ್ದೆಗೆ ಲಾಭಿಯನ್ನೋ ಮಾಡಿದ್ರು ಮುನಿಯಪ್ಪ ಅವರು, ಆದ್ರೆ ಅಳಿಯನಿಗೆ ಕೊಡುವಂತ ಚಾನ್ಸಸ್ ಎಷ್ಟು ಮಟ್ಟಿಗಿದೆ? ಆಮೇಲೆ ಸೊ ಅದಕ್ಕೆ ಮಾನದಂಡಗಳು ಏನೇನಿದೆ ಆ ಹುದ್ದೆಗೆ? ಶರ್ಮಿತಾ, ಈಗ ವಿಧಾನಸಭೆ ಕಾರ್ಯದರ್ಶಿಯಾಗಿ ವಿಶಾಲಾಕ್ಷಿ ಅವರು ಇದ್ದಾರೆ. ಆದ್ರೆ ಮತ್ತೊಂದು ಕಾರ್ಯದರ್ಶಿ ಹುದ್ದೆಯನ್ನ ನೇಮಕ ಮಾಡಿದ್ರೆ ಇಲ್ಲೊಂದ್ ಕಡೆ ಅಧಿಕಾರಿಗಳಿಂದನೂ ಕೂಡ ಒಂದಷ್ಟು ಕಾನೂನು ಅಧಿಕಾರಿಗಳಿಂದ ಅಭಿಪ್ರಾಯ ತೆಗೆದುಕೊಂಡು ಮತ್ತೆ ಕಾನೂನು ವಿಭಾಗದಿಂದನೂ ಕೂಡ ಒಂದಷ್ಟು ಅಭಿಪ್ರಾಯವನ್ನು ತೆಗೆದುಕೊಂಡು ಅಂತಿಮವಾಗಿ ಅದ್ರ ಬಗ್ಗೆ ನಿರ್ಧಾರವನ್ನು ಮಾಡ್ಬೇಕಾಗುತ್ತೆ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಕೂಡ ನಡೆಯುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಶಾಸಕರು ಮತ್ತೆ ಸಚಿವರ ಪ್ರಭಾವದಿಂದಾಗಿ ಹೊಸ ಹುದ್ದೆಯನ್ನ
ಸೃಷ್ಟಿ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಗಣಕ ವಿಭಾಗದ ನಿರ್ದೇಶಕರಾಗಿ ಶಶಿಧರ್ ಅವರು ಇದ್ದಾರೆ. ಆದ್ರೆ ಈಗ ಎಲ್ಲೋ ಒಂದ್ ಕಡೆ ಅವರನ್ನ ಪ್ರಮುಖವಾಗಿ ಹೊಸದಾಗಿ ಅಂದ್ರೆ ವಿಧಾನಸಭಾ ಕಾರ್ಯದರ್ಶಿ 2 ಅಂದ್ರೆ 2ನೇ ಹುದ್ದೆಯನ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಅವ್ರನ್ನ ನಿಯೋಜನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನ ಮಾಡಿರುವಂತದ್ದು. ಈಗಾಗಲೇ ವಿಧಾನಸಭಾ ಸಚಿವಾಲಯದಿಂದ ಕೂಡ ಈಗಾಗಲೇ ಅಧಿಕೃತವಾಗಿ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು. ಅಂತಿಮವಾಗಿ ಸಚಿವ ಮುನಿಯಪ್ಪ ಮತ್ತೆ ಶಾಸಕಿಯಾಗಿರ್ತಕ್ಕಂಥ ರೂಪಕಲಾ ಏನಿದ್ದಾರೆ, ಶಶಿಧರ್ ಏನಿದ್ದಾರೆ, ಅವರ ಮುಖಾಂತರವಾಗಿ ಈಗ ಸರ್ಕಾರಕ್ಕೆ ಪ್ರಸ್ತಾಪವನ್ನು ಸಲ್ಲಿಸಿರುವಂತದ್ದು. ಅಂತಿಮವಾಗಿ ಇದೀಗ ಆ ಒಂದು ಕಡೆತ ಮುಖ್ಯಮಂತ್ರಿಗಳ ಬಳಿ ಇದೆ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವ ರೀತಿಯಾದಂತ ನಿಲುವನ್ನ ಕೈಗೊಳ್ತಾರೆ ಅನ್ನೋದ್ರ ಬಗ್ಗೆ ಈಗ ಎಲ್ಲರ ಚಿತ್ತ ನೆಟ್ಟಿರುವಂತದ್ದು. ಸದ್ಯಕ್ಕೆ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಒಂದ್ ಕಡೆಗೆ ಈ ಒಂದು ನಿರ್ಧಾರ ಮಾಡಿದ ಕೂಡಲೇ ವಿಧಾನಸಭಾ ಸಚಿವಾಲಯದ ಅಧಿಕಾರಿಗಳು ಕೂಡ ಒಂದರಂತೆ ದೊಡ್ಡ ಮಟ್ಟದ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಮತ್ತೆ ಎಲ್ಲೋ ಒಂದ್ ಕಡೆ ಏನು ಸಚಿವಾಲಯದ ಅಧಿಕಾರಿಗಳು ಯಾರಿದ್ದಾರೆ ಸೀನಿಯರಿಟಿ ಮೇಲೆ ಅವ್ರನ್ನ ನೇಮಕವನ್ನ ಮಾಡಬೇಕು ಅನ್ನೋ ನಿಮಿಣನ ಮಾಡಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಈ ರೀತಿಯಾದಂತಹ ನೇಮಕವನ್ನ ಮಾಡುವಂತದ್ದು ಇಷ್ಟು ಮಟ್ಟಿಗೆ ಸರಿ ಅನ್ನೋ ಒಂದು ಹೋರಾಟವನ್ನ ಮಾಡೋದ್ರ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಯಾವ ರೀತಿಯಾದ ನಿರ್ಧಾರವನ್ನು ಕೈಗೊಳ್ತಾರೆ ಅದ್ರ ಮೇಲೆ ಈ ಒಂದು ವಿಚಾರ ನಿರ್ಧಾರ ಆಗುತ್ತೆ ಅಂತ ಹೇಳ್ಬೋದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಕೃಷ್ಣ ತಮ್ಮ ಇನ್ಫಾರ್ಮೇಶನ್ಗೆ. ಇಂದಿನಿಂದ ಕೇಂದ್ರ ಮುಂಗಾರು ಅಧಿವೇಶನ ಆರಂಭವಾಗಿದೆ. ಮುಂಗಾರು ಅಧಿವೇಶನದಲ್ಲೂ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ ಬಗ್ಗೆ ಚರ್ಚೆಯಾಯಿತು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಮಾತನಾಡಿ 7 ವರ್ಷಗಳಲ್ಲಿ 240ಕ್ಕೂ ಹೆಚ್ಚು ಪರೀಕ್ಷೆಗಳು ನಡೆದಿವೆ, ಆದರೆ ಯಾವುದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿಲ್ಲ ಅಂತ ಅಂದ್ರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪರೀಕ್ಷಾ ವ್ಯವಸ್ಥೆಯಲ್ಲಿ ಗಂಭೀರವಾದ ಸಮಸ್ಯೆ ಇರುವುದು ಇಡೀ ದೇಶಕ್ಕೆ ಅರ್ಥವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಮಾತನಾಡಿದ್ದು ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ. Regarding question paper leak in last 7 years 70 times. Sir, with full responsibility, I would like to submit in front of House through you, sir. There is no evidence of paper leak in last 7 years. Any numbers? It's obvious to the whole country that there is a very serious problem in our examination system. This is not just a question of NEET, it is in all the major examinations. ಇದೀಗ ಇತರೆ ಪ್ರಮುಖ ಸುದ್ದಿ ನೋಡ್ತಾ ಹೋಗೋಣ ಎಕ್ಸ್‌ಪ್ರೆಸ್ ನ್ಯೂಸ್ ಅಲ್ಲಿ. ವಾಲ್ಮೀಕಿ ಹಗರಣದಲ್ಲಿ ಸಿಎಂ ಜೈಲಿಗೆ ಹೋಗ್ತಾರೆ. ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಈಶ್ವರಪ್ಪ ವಾಗ್ದಾಳಿ. ಅಲ್ಪಸಂಖ್ಯಾತರ ನಿಗಮದಿಂದ ಹಣ ಲೂಟಿ ಮಾಡಿದ್ದೀರಿ ಅಂತ ಕಿಡಿ. ಸರ್ಕಾರಿ ಶಾಲೆಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಿಷೇಧಕ್ಕೆ ವಿರೋಧ. ಮಂಗಳೂರಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ವಿನೂತನ ಪ್ರತಿಭಟನೆ. ಕ್ಲಾಕ್ ಟವರ್ ಬಳಿ ರಸ್ತೆಯಲ್ಲಿ ಕುಳಿತು ಭಜನೆ ಮೂಲಕ ಪ್ರೊಟೆಸ್ಟ್. ಕೇರಳದಲ್ಲಿ ನಿಪಾ ವೈರಸ್ ಆತಂಕ. ಕರ್ನಾಟಕಕ್ಕೆ ಆಗಮಿಸುವ ಪ್ರಯಾಣಿಕರ ಮೇಲೆ ಹದ್ದಿನ ಕಣ್ಣು. ಎಚ್ಡಿ ಕೋಟೆಯ ಬಾವಲಿ ಚೆಕ್ ಪೋಸ್ಟ್ ಬಳಿ ಕಟ್ಟೆಚ್ಚರ. ಚಿಕ್ಕಬಳ್ಳಾಪುರದಲ್ಲಿ ಬ್ಲೌಸ್ ಪೀಸ್ ಖರೀದಿಸುವ ನೆಪದಲ್ಲಿ ಚಿನ್ನಕ್ಕೆ ಕನ್ನ. ಶಾಪ್ ಮಾಲೀಕರ ಗಮನ ಬೇರೆಡೆ ಸೆಳೆದು ಒಡವೆಗಳಿದ್ದ ಬಾಕ್ಸ್ ಅಬೇಸ್. ಬುರ್ಕಾ ಧರಿಸಿದ ಖತರ್ನಾಕ್ ಕಳ್ಳಿಯರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಹಾಸನ ಜಿಲ್ಲೆಯ ಸುಂಡಳ್ಳಿ ಗ್ರಾಮದಲ್ಲಿ ಚಿರತೆ ಹಾವಳಿ. ಮನೆ ಕಾಂಪೌಂಡ್ ಹಾರಿ ಸಾಕುನಾಯಿ ಹೊತ್ತೊಯ್ಯಲು ಯತ್ನ. ಚಿರತೆ ಚಲನವಲನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಮಡಿಕೇರಿಯಲ್ಲಿ ಶಾಲೆ ಒಳಗೆ ನುಗ್ಗಿದ ಗಜಪಡೆ. ರಜೆ ಇದ್ದ ಕಾರಣ ತಪ್ಪಿದ ಭಾರೀ ಅನಾಹುತ. ಹಿಂಡು ಆನೆಗಳನ್ನು ಕಾಡಿಗಟ್ಟಲು ಅರಣ್ಯ ಇಲಾಖೆ ಹರಸಾಹಸ.